ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನ್ಸಿ ವ್ಲಾಗ್ಸ್. ಇವತ್ತು ನಾನು ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 kg ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಮಸಾಲೆ: ಈರುಳ್ಳಿ, ತೆಂಗಿನಕಾಯಿ, 4ರಿಂದ 5 ಹಸಿರುಮೆಣಸಿನ್ಕಾಯಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ, ಕಾಳುಮೆಣಸು, ಚಕ್ಕೆ, ಲವಂಗ, ನಾನು ಏಲಕ್ಕಿ ತೊಗೊಳ್ತಾ ಇದ್ದೀನಿ. 1/2 ಕಪ್ ಆಗೋಷ್ಟು ಪುದೀನ. ಸೊ ಇದನ್ನೆಲ್ಲ ನಾನು ಎಣ್ಣೆಲಿ ಬಾಡಿಸ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ನಾನು ಹಾಕ್ಕೊಂಡು ಅದರಲ್ಲಿ ನಾನು ಏನೇನು ತೋರಿಸ್ತಾ ಅಲ್ಲ ಮಸಾಲೆ, ಅದೆಲ್ಲ ಇವಾಗ ಎಣ್ಣೆಲಿ ನಾನು ಫ್ರೈ ಮಾಡ್ತೀನಿ. ಸೊ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚಕ್ಕೆ, ಲವಂಗ, 1 ಏಲಕ್ಕಿ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಾಳುಮೆಣಸು, ಅದಾದಮೇಲೆ ಹಸಿರುಮೆಣಸಿನ್ಕಾಯಿ, ಇದಾದಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿಲಿ ನಾನು ಸ್ವಲ್ಪ ಮುಕ್ಕಾಲು ಪಾಲಷ್ಟು ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿ ತೊಗೊಳ್ತಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಎಣ್ಣೆಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಹುರ್ಕೊಳ್ತೀನಿ. ಇದು ಎಣ್ಣೆಲೆ ಬಾಡಿಸ್ಕೊಳ್ತೀನಿ. ಸೊ ಫ್ರೈ ಆಗಬೇಕು, ಆ ಥರ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನಾನು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ನಾನು ಒಂದು ತೆಂಗಿನಕಾಯಲ್ಲಿ 1/4 ಇರ್ಬೋದೇನೋ ತೆಂಗಿನಕಾಯಿ ಅಷ್ಟು ಹಾಕ್ಕೊಂಡೆ ನಾನು. 1 ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿನೂ ಸ್ವಲ್ಪ ನಾನು ಉಳಿಸ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ನಾನು ಹಚ್ಕೊಂಡು ಸ್ವಲ್ಪ ಉಳಿಸ್ಕೊಳ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಪುದೀನ 1 ಕಪ್ ಆಗೋಷ್ಟು ಇಟ್ಕೊಂಡಿದ್ದೆ. ಅಂದರೆ ಚಿಕ್ಕ ಕಪ್ಪಲ್ಲಿ 1 ಕಪ್ಪು. ಅದರಲ್ಲಿ ಎಷ್ಟು ಬೇಕು ಅಷ್ಟೇ ನಾನು ಹಾಕ್ಕೊಳ್ಳೋದು, ಜಾಸ್ತಿ ನಾನು ಹಾಕ್ಕೊಳ್ಳಲ್ಲ. ಪುದೀನ ಜಾಸ್ತಿ ಫ್ಲೇವರ್ ಬಂದರೆ ನಮ್ಮಲ್ಲಿ ಯಾರೂ ತಿನ್ನೋದಿಲ್ಲ. ಸೊ ಹಂಗಾಗಿ ಇವಾಗ ಎಲ್ಲನೂ ನಾನು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ತೀನಿ. ಮೆತ್ತಗಾಗಬೇಕು ಮಸಾಲೆ. ಇದು ಹಸಿ ವಾಸನೆ ಹೋಗೋ ತನಕನೂ ಹುರ್ಕೊಬೇಕು ಫ್ರೆಂಡ್ಸ್. ತೆಂಗಿನಕಾಯಿ ವಾಸನೆನೂ ಹೋಗಬೇಕು. ಪುದೀನ, ತೆಂಗಿನಕಾಯಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೊತೀವಿ. ಇದರಲ್ಲಿ ನಾನು 2 ಟೊಮೆಟೊ ದೊಡ್ಡದಾಗಿ ತೊಗೊಂಡಿದ್ದೆ. ಅದರಲ್ಲೂ ನಾನು ಸ್ವಲ್ಪ ಉಳಿಸ್ಕೊಳ್ತೀನಿ. ಯಾಕೆಂದರೆ ಮಟನ್ ಒಗ್ಗರಣೆ ಹಾಕಬೇಕಲ್ಲ. ಸೊ ಇದರಲ್ಲೇ ಉಳಿಸ್ಕೊಂಡು ನಾನು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾಗೋದ್ವರೆಗೂ ನಾನು ಟೊಮೆಟೊ ಮೆತ್ತಗಾಗೋವರೆಗೂ ನಾನು ಸ್ವಲ್ಪ ಹುರ್ಕೊಳ್ತೀನಿ. ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಫ್ಲೇವರು ನಮಗೆ ಅದು ಘಮ ಉರಿತಾ ಇದ್ದರೆ ಘಮ ಅಂತ ಮೂಗಿಗೆ ಬರಬೇಕು ಫ್ರೆಂಡ್ಸ್. ಅಲ್ಲಿ ತನಕ ನಾನು ಉರಿತಾ ಇರ್ತೀನಿ. ನಾನು ಯಾವಾಗಲೂ ಇದರಲ್ಲೇ ಮಸಾಲೆನ ಧನಿಯಾ ಪುಡಿ ಹಾಕಿ ಹುರ್ಕೊಳ್ಳೋದು ಯಾವಾಗಲೂ ಹೀಗೇನೆ ನಾನು. ಇದು ಚೆನ್ನಾಗಿ ಸ್ವಲ್ಪ ಬಾಡಿದ್ಮೇಲೆ ಮೆತ್ತಗೆ ಆಗ್ತಾ ಇದೆ ಅಂತ ನಮಗೆ ಅನಿಸುತ್ತಲ್ಲ, ಹಸಿ ವಾಸನೆ ಹೋಗಿ ಧನಿಯಾ ಪುಡಿ ಫ್ಲೇವರ್ ನಮಗೆ ಬರ್ತಾಯಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಫ್ಲೇಮ್ನ ಆಫ್ ಮಾಡಿ, ಸೊ ಇದು ಆರಕ್ಕೆ ಬಿಟ್ಟು 1 ನಿಮಿಷ ಆರಕ್ಕೆ ಬಿಟ್ಟು ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಈಗ ಖಾಲಿ ಕುಕ್ಕರಲ್ಲಿ ಪ್ಯಾನ್ ಕುಕ್ಕರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 kg ಅಷ್ಟು ಮಟನ್ ಅಷ್ಟೇ ಅಲ್ವಾ. ಸೊ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಈಗ ನಾನು ಅಲ್ಲಿ ಮಿಕ್ಸ್ಕೊಂಡಿದ್ನಲ್ಲ ಆ ಈರುಳ್ಳಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ನಾನು ಉಳಿಸ್ಕೊಂಡಿದ್ದೆ ಇಲ್ಲಿ. ಇದನ್ನು ಅಷ್ಟೇ ಸ್ವಲ್ಪ ಈರುಳ್ಳಿ ಫ್ಲೇವರ್ ಹೋಗೋವರೆಗೂ ನಾನು ಎಣ್ಣೆಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಇದು ಬಾಡಿಸ್ಕೊಂಡು ಆಗಿದ ತಕ್ಷಣ ಆ ಟೊಮೆಟೊ ಏನು ಉಳಿಸ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾನು ಆಲ್ರೆಡಿ ಕೂಗಿಸಿಟ್ಕೊಂಡಿದ್ದ ಮಟನನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ನಾನು ಆ ಮಟನ್ ನೀರು ಸಹ ನಾನು ಎತ್ತಿಟ್ಕೊಳ್ಳಲ್ಲ, ಇದಕ್ಕೇನೆ ಒಗ್ಗರಣೆ ಜೊತೆಗೇ ಹಾಕಿ ಮಿಕ್ಸ್ ಮಾಡ್ತೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಏನು ಉಪ್ಪು ಇಷ್ಟಿಂಗ್ ಸುರಿತಾ ಇದ್ದಾಳೆ ಅಂತ ನೀವು ಅನ್ಕೋಬೇಡಿ. ನಾನು ಆಲ್ರೆಡಿ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ತೆಗೆದಿಟ್ಕೊಂಡಿದ್ದೆ. ಸೊ ಅದರಲ್ಲಿ ನಾನು ಹಾಕಿದ್ದು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾನು ಗ್ರೈಂಡ್ ಮಾಡ್ಕೊಂಡಿದ್ದ ಮಸಾಲೆನ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಈಗ ಫುಲ್ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್. ಒಂದು ಹದವಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ನಾನು ಕೊತ್ತಂಬರಿ ಉಳಿಸ್ಕೊಂಡಿದ್ನಲ್ಲ ಆ ಕೊತ್ತಂಬರಿನ ಅದರೊಳಗಡೆ ಹಾಕ್ಬಿಟ್ಟು 1 ಕೂಗು ಕೂಗಿಸ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್. 1 ಕೂಗು ಕೂಗಿಸಿ ಲಿಡ್ ಕ್ಲೋಸ್ ಮಾಡಿ 1 ಕೂಗು ಕೂಗಿಸ್ಕೊಳ್ತೀನಿ. ನಾನು ಇಲ್ಲಿ ಲಿಡ್ ಓಪನ್ ಮಾಡಿ ನಿಮಗೆ ತೋರಿಸಿಲ್ಲ, ಸ್ವಲ್ಪ ಸ್ಕಿಪ್ ಆಯಿತು. ಸೊ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಸವಿಯಲು ಸಿದ್ಧ. ಒಂದು ಮುದ್ದೆ ಜೊತೆಗೆ, ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು. ಮಟನ್ ಚಾಪ್ಸ್ ಇದ್ಮೇಲೆ ಮೊಟ್ಟೆ ಇಲ್ದಂಗೆ ಚೆನ್ನಾಗಿರುತ್ತಾ ಇಲ್ಲದೆ ಹೋದರೆ. ಸೊ ಬಿಸಿ ಬಿಸಿ ಮಟನ್ ಚಾಪ್ಸ್ ಹೇಗಿದೆ ಅಂತ ನೀವು ಟ್ರೈ ಮಾಡಿ ಮನೇಲಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.